ನಾನು ಸ್ಟೋರಿ ಶೇರ್ ಮಾಡಿದ್ದೆ. ಆವಾಗ ನಂಗೆ ಎಷ್ಟೊಂದು ಜನ ಕೇಳಿದರು, ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಬಟ್ ಕಾಫಿ ಕುಡಿಬೋದಾ, ಟೀ ಕುಡಿಬೋದಾ ಅಂತ ಹೇಳ್ಬಿಟ್ಟು. ಹೆಂಗೆ ಗೊತ್ತಾ, ಹೆಣ್ಮಕ್ಳಿಗೆ ಫಸ್ಟು ರೆಸ್ಪೆಕ್ಟ್ ಕೊಡಬೇಕು. ಮದುವೆ ಆಗಿದೆ, ಮಗು ಇದೆ, ಎಲ್ಲ ಇದೆ, ಏನು ಕಮೆಂಟ್ ಆಗ್ತಾನೆ ದೇವರೇ ನನಗಂತೂ ಅರ್ಥನೇ ಆಗಲ್ಲ. ನನಗೆ ನೆಗೆಟಿವ್ ಕಮೆಂಟ್ಸ್ ಬರೋದು ಅಂತ ಹೇಳಿದ್ರೆ ಅದು ಫೇಸ್ಬುಕ್. ಅದೇ ನಾನು ಒಂದು ಒಳ್ಳೆ ಏನಾದರೂ ಇನ್ಫಾರ್ಮೇಟಿವ್ ಕಂಟೆಂಟ್ ಕೊಟ್ಟಿರ್ತೀನಲ್ಲ, ಆವಾಗ ಕಮೆಂಟು ಮಾಡಲ್ಲ, ಲೈಕು ಮಾಡಲ್ಲ. ಅವಾಗ ಎಲ್ಲಿ ಹೋಗಿರ್ತೀರ? ನೀವು ಇನ್ನೊಂದು ಸತಿ ಹೇಳ್ಬೇಕಂದ್ರೆ, ನೀವು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ, ನನಗೆ ರೆಗ್ಯುಲರ್ ವ್ಯೂವರ್ಸ್ ಯಾರಿದ್ದಾರೆ, ನನ್ನ ವಿಡಿಯೋ ಕಮ್ಮಿ ಓಡಿದ್ರು ಕೂಡ ತುಂಬಾ ಕಮೆಂಟ್ಸ್ ಬರುತ್ತೆ. ಸೊ ಅದೊಂದು ನಂಗೆ ತುಂಬಾ ಖುಷಿಯಾಗಿರುತ್ತೆ. ಸೊ ಪ್ರೀವಿಯಸ್ ವೀಡಿಯೋನ ಅಷ್ಟೇ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ, ತುಂಬಾ ಖುಷಿ ಆಯಿತು ನೋಡಿ. ಸೊ ಈ ಥರ ಒಂದಷ್ಟು ಜನ ಕಮೆಂಟ್ ಮಾಡ್ತೀರಾ, ಇನ್ನೊಂದಷ್ಟು ಜನ ಕಮೆಂಟ್ ಮಾಡ್ತಾರೆ. ಸೊ ಇವತ್ತು ನಾನು ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು. ಸ್ವಲ್ಪ ಸ್ಟ್ರೆಸ್ ಆಗಿದೆ ಅಂತ ಫೀಲ್ ಆಗ್ತಾ ಇದೆ ನನಗೆ. ಸ್ವಲ್ಪ ಯಾರ ಹತ್ರ ಆದರೂ ಹೇಳ್ಕೊಂಡ್ರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಹಂಗಾಗಿ ಸರಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು. ಏನಪ್ಪ ಅಂದರೆ ನೆಗೆಟಿವಿಟಿ, ನೆಗೆಟಿವ್ ಕಮೆಂಟ್ಸ್ ಮತ್ತು ಏಟರ್ಸ್, ಇನ್ನೂ ಏನು ಬೇಕು ಇದಲ್ಲೇ ಹೇಳ್ಬೋದು. ಯೂಟ್ಯೂಬಲ್ಲಿ ಲೈಕ್ ಒಂದೊಂದ್ಸಲ ಅದು ಇದು ಅಂತ ಏನೋ ಕಮೆಂಟ್ ಮಾಡ್ತಾರೆ, ಬಟ್ ಅಷ್ಟೊಂದೇನು ಏಟ್ ಆ ಥರ ಇರಲ್ಲ. ಬಟ್ ಯಾರೋ ಒಬ್ಬ ಮಾತ್ರ ಯಪ್ಪ ರೆಗ್ಯುಲರಾಗಿ ಕಮೆಂಟ್ ಮಾಡ್ತಾಯಿದ್ದ. ಮೊನ್ನೆ ಕೂಡ ನಾನು ರೀಸೆಂಟಾಗಿ ಬ್ಲಾಕ್ ಮಾಡಿ ಬಿಸಾಕ್ದೆ. ಹೆಂಗೆ ಗೊತ್ತಾ, ಹೆಣ್ಮಕ್ಳಿಗೆ ಫಸ್ಟು ರೆಸ್ಪೆಕ್ಟ್ ಕೊಡಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಮದುವೆ ಆಗಿದೆ, ಮಗು ಇದೆ, ಎಲ್ಲ ಇದೆ, ಏನು ಕಮೆಂಟ್ ಆಗ್ತಾನೆ ದೇವರೇ ನನಗಂತೂ ಅರ್ಥನೇ ಆಗಲ್ಲ. ವಾಟ್ ನಾನ್ ಸೆನ್ಸ್ ಅಂತ ಅನಿಸುತ್ತೆ. ಎಲ್ಲ ವೀಡಿಯೋದಲ್ಲೂ ಸುಮ್ಮನೆ ಕಮೆಂಟ್ ಮಾಡೋದು ಅನ್ನೆಸೆಸರಿಯಾಗಿ. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಬ್ಲಾಕ್ ಮಾಡಿ ಬಿಸಾಕ್ದೆ. ನನಗೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ನೆಗೆಟಿವ್ ಕಮೆಂಟ್ಸ್ ಬರಲ್ಲ, ಯೂಟ್ಯೂಬಲ್ಲೂ ಅಷ್ಟೇ ನೆಗೆಟಿವ್ ಕಮೆಂಟ್ಸ್ ಬರಲ್ಲ. ಹೇಳಿದ್ನಲ್ಲ, ಯೂಟ್ಯೂಬಲ್ಲಿ ಯಾರೋ ಒಬ್ಬರು ಇಬ್ಬರು ಮಾಡ್ತಾರಷ್ಟೇ. ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಕಮೆಂಟ್ಸೇ ಬರುತ್ತೆ. ಮತ್ತು ನನ್ನ ವೀಡಿಯೋಸ್ ತುಂಬಾ ಇಷ್ಟಪಟ್ಟು ಜನ ನೋಡ್ತಾರೆ. ನನಗೆ ನೆಗೆಟಿವ್ ಕಮೆಂಟ್ಸ್ ಬರೋದು ಅಂತ ಹೇಳಿದ್ರೆ ಅದು ಫೇಸ್ಬುಕ್ಕಲ್ಲಿ. ಸೊ ನಂದು ಫೇಸ್ಬುಕ್ ಪೇಜ್ ಕೂಡ ಇದೆ. ಆದರೆ ನಾನು ಅದರಲ್ಲಿ ಏನು ರೀಲ್ಸ್ ಎಲ್ಲ ಹಾಕಿರ್ತೀನೋ ಅದು ಇದರಲ್ಲಿ ರೀಪೋಸ್ಟ್ ಆಗುತ್ತೆ. ಇನ್ನು ಯೂಟ್ಯೂಬಲ್ಲಿ ಏನು ನಾರ್ಮಲ್ ಈ ಥರ ಲಾಂಗ್ ಫಾರ್ಮೇಟ್ ವೀಡಿಯೋ ಮಾಡಿರ್ತೀನೋ ಅದು ಅದರಲ್ಲಿ ಆಟೋಮೆಟಿಕ್ ಹೋಗುತ್ತೆ. ಸೊ ಆ ಥರನೇ ನಾನು ಎರಡಕ್ಕೂ ಲಿಂಕ್ ಮಾಡಿಬಿಟ್ಟಿದ್ದೀನಿ. ಸೊ ನಿನ್ನೆ ಕೂಡ ನನಗೆ ಒಬ್ಬರು ಕಮೆಂಟ್ ಮಾಡಿದರು, ನಾನೊಂದು ರೀಲ್ ಅಪ್ಲೋಡ್ ಮಾಡಿದ್ದೆ. ಕಾಫಿ ಅಂದರೆ ನಂಗೆ ತುಂಬ ಇಷ್ಟ, ಹಂಗಾಗಿ ನಾನು ಏನು ಬಿಟ್ಟರು ಲೈಫಲ್ಲಿ ಕಾಫಿ ಅಂತೂ ಬಿಡೋಕ್ಕಾಗಲ್ಲ, ಅಷ್ಟು ಇಷ್ಟಪಟ್ಟು ಕುಡಿತೀನಿ ಅಂತ ಹೇಳ್ಬಿಟ್ಟು. ಅದು ಒಂದು ಜನದಲ್ಲಿ ಜಸ್ಟ್ ನನ್ನ ಖುಷಿಗೆ ನಾನು ಶೇರ್ ಮಾಡ್ಕೊಂಡಿದ್ದೆ. ನನಗೇನು ಇಷ್ಟ ಆಗುತ್ತೋ ಏನೋ ಅದನ್ನು ಶೇರ್ ಮಾಡ್ಕೊಂಡಿದ್ದೆ. ಅದಕ್ಕೆ ಏನಂತ ಕಮೆಂಟ್ ಮಾಡಿದರು ಅಂತ ಹೇಳಿದ್ರೆ, ಕಾಫಿ ಮಾಡೋದು, ಕುಡಿಯೋದು, ತೊಳೆಯೋದು, ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಿದ್ದೀರಾ ಜನಕ್ಕೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರು. ಈ ಅಮ್ಮ ಫಸ್ಟ್ ಟೈಮ್ ಅಲ್ಲ ನನಗೆ ಕಮೆಂಟ್ ಮಾಡ್ತಿರೋದು. ಈ ಥರ ನೆಗೆಟಿವ್ ಆಗಿ ಮಾಡೇ ಮಾಡ್ತಾರೆ. ಬೇರೆ ಯಾರಾದರೂ ಏನಾದರೂ ನೆಗೆಟಿವ್ ಆಗಿ ಮಾಡಿರ್ತಾರಲ್ಲ, ಅದಕ್ಕೆ ಫಸ್ಟು ಬಂದು ಲೈಕ್ ಮಾಡೋದೇ ಈ ಅಮ್ಮ. ಏನಕ್ಕೆ ನನ್ನ ಮೇಲೆ ಆ ಥರ ಹೇಟ್ರೇಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರೋ ನನಗಂತೂ ಗೊತ್ತಿಲ್ಲ. ಅದೇ ನಾನೊಂದು ಒಳ್ಳೆ ಏನಾದರೂ ಇನ್ಫಾರ್ಮೇಟಿವ್ ಕಂಟೆಂಟ್ ಕೊಟ್ಟಿರ್ತೀನಲ್ಲ, ಆವಾಗ ಕಮೆಂಟು ಮಾಡಲ್ಲ, ಲೈಕು ಮಾಡಲ್ಲ. ಅವಾಗ ಎಲ್ಲಿ ಹೋಗಿರ್ತೀರ ನೀವೆಲ್ಲ? ಸೊ ಇವಾಗ ಏನಾದರೂ ಒಂದು ಈ ಥರ ಕಂಟೆಂಟ್ ಹಾಕ್ಬಿಟ್ರೆ, ಅಯ್ಯೋ ಹಂಗೆ ಹಿಂಗೆ ಏನು ಇನ್ಫಾರ್ಮೇಷನ್ ಇದೆ ಜನಕ್ಕೆ ಅಂತ ಬಂದುಬಿಡ್ತಾರೆ. ಆ್ಯಕ್ಚುಲಿ ಅವರು ಇದೊಂದೇ ವೀಡಿಯೋ ನೋಡಿ ಕಮೆಂಟ್ ಮಾಡಿಲ್ಲ, ನಾನು ಎಲ್ಲ ವೀಡಿಯೋಸ್ನೂ ಅವ್ರು ನೋಡ್ತಾರೆ. ಯಾಕಂತ ಹೇಳಿದ್ರೆ ಬೇರೆ ಯಾರೋ ಒಬ್ಬರು ಏನೋ ಒಂದು ನೆಗೆಟಿವ್ ಆಗಿ ಎಲ್ಲೋ ಒಂದು ಕಮೆಂಟ್ ಮಾಡಿರ್ತಾರಲ್ಲ, ಅದನ್ನು ಕೂಡ ಬಂದು ಲೈಕ್ ಮಾಡಿರ್ತಾರೆ ಅಲ್ಲಿ. ಯಾರಾದರೂ ಇವಳಿಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರ, ಹೋಗಿ ಲೈಕ್ ಮಾಡೋಣ ಅಂತ. ಗೊತ್ತಿಲ್ಲ ಆ ಅಮ್ಮ ಯಾರು ಅಂತ ಗೊತ್ತಿಲ್ಲ, ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಬಟ್ ಏನಕ್ಕೆ ಅಷ್ಟೊಂದು ನನ್ನ ಮೇಲೆ ಹೇಟ್ರೇಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರೋ ನನಗಂತೂ ಗೊತ್ತಿಲ್ಲ. ಬಟ್ ನನ್ನೆಲ್ಲ ವೀಡಿಯೋಸು ನೋಡಿದ್ದಾರೆ ಅಂತ ನನಗಂತೂ ಗೊತ್ತು. ಯಾಕಂದರೆ ಅವ್ರು ಲೈಕ್ಸ್ ಮಾಡಿರೋದು ಬೇರೆ ಕಮೆಂಟ್ಸ್ಗೆ ನಾನು ನೋಡಿದ್ದೀನಿ. ಅದಕ್ಕೆ ಹಂಗೆ ಹಾಕಿದ್ರು, ನಾನು ಅದಕ್ಕೆ ಸರಿಯಾಗಿ ರಿಪ್ಲೈ ಕೊಟ್ಟೆ. ಬೇರೆದೆಲ್ಲ ಇನ್ಫಾರ್ಮೇಟಿವ್ ಇರೋ ಕಂಟೆಂಟ್ಸ್ಗೆ ಯಾವುದು ವೀಡಿಯೋಗೆ ಲೈಕ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಇವಾಗ ನೋಡಿದ್ರೆ ನಂಗೆ ಆ ಕಮೆಂಟೇ ಸಿಗ್ತಾ ಇಲ್ಲ. ಮೋಸ್ಟ್ಲಿ ಡಿಲೀಟ್ ಮಾಡಿದಾರೋ ಏನೋ ಗೊತ್ತಿಲ್ಲ. ನಾನು ತುಂಬಾ ಫ್ರಸ್ಟ್ರೇಟ್ ಆಗಿ ಬೇಜಾರಾಗಿತ್ತು. ಸ್ಟೋರಿಲಿ ಕೂಡ ಶೇರ್ ಮಾಡಿದ್ದೆ ಇದನ್ನ. ಯಾಕಂತ ಹೇಳಿದ್ರೆ ನನ್ನ ಕಂಟೆಂಟ್ ಯಾವ ಥರ ಇರುತ್ತೆ ಗೊತ್ತಾ, ಆಲ್ಮೋಸ್ಟ್ 90% ನನಗೆ ಏನು DM ಮಾಡಿರ್ತಾರೋ, ಏನು ಕಮೆಂಟ್ಸ್ ಮಾಡಿರ್ತಾರೋ ಅದ್ರ ಬೇಸ್ ಮೇಲೆ ನಾನು ಕಂಟೆಂಟ್ನ ಮಾಡೋದು. ಯಾಕಂದರೆ ತುಂಬ ಜನ ಅದು ಇದು ಏನೋ ಕೇಳಿರ್ತಾರೆ DMಸಲ್ಲಿ, ಕಮೆಂಟ್ಸಲ್ಲಿ. ಸೊ ಅವ್ರಿಗೆ ಏನು ಕೇಳಿರ್ತಾರೋ ಅವ್ರಿಗೆ ಯೂಸ್ ಆಗೋ ಅಂಥದ್ದೇ ಮಾಡ್ತೀನಿ. ಆ್ಯಂಡ್ ಮೋರ್ ಓವರ್ ನನಗಿರೋಂಥ ಫಾಲೋವರ್ಸ್ ನನಗೆ ಗೊತ್ತಿರೋಂಗೆ ನನ್ನ ಸ್ಟೇಜಲ್ಲಿರೋರು, ಇವಾಗ ಅವರು ಚಿಕ್ಕ ಮಗು ಇರೋರು, ಸೊ ನ್ಯೂ ಬಾರ್ನ್ ಬೇಬೀಸ್ ಇರೋರು, ಇಲ್ಲ ಟೋಡ್ಲರ್ ಫೇಸಲ್ಲಿರೋ ಮಗು. ಸೊ ಈ ಥರ ಫಾಲೋವರ್ಸ್ ನನಗಿರೋದ್ರಿಂದ ನಾನು ಅದ್ರ ರಿಲೇಟೆಡೇ ಜಾಸ್ತಿ ವೀಡಿಯೋಸ್ನ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು, ನಾನು ಬೇಬಿ ರಿಲೇಟೆಡ್ ತುಂಬ ವೀಡಿಯೋಸ್ ಮಾಡಿದ್ದೀನಿ. ಅವ್ನ ಬಗ್ಗೆ ಲೈಕ್ ಅವ್ನಿಗೆ ಏನು ಫುಡ್ ಕೊಡ್ತೀನಿ, ಯಾವ ಥರ ಊಟ ಮಾಡಿಸ್ಬೇಕು, ಏನು ಮಾಡಬೇಕು, ಅದೊಂದಷ್ಟು ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಈ ಥರ ಎಲ್ಲ ಶೇರ್ ಮಾಡಿದ್ದೀನಿ. ಮಗೋದ ಮೇಲೆ ಸ್ವಲ್ಪ ಮಮ್ಮಿ ಪೋಷ್ ಎಲ್ಲ ಬಂದಿರುತ್ತೆ, ಸ್ವಲ್ಪ ದಪ್ಪ ಆಗಿರ್ತೀವಿ, ಹೆಂಗೆ ವೆಯ್ಟ್ ಲಾಸ್ ಮಾಡಬೇಕು ಇರಲ್ಲ. ಕೆಲವ್ರು ಅನ್ಕೊತಾರೆ ಇವಾಗ ನಾನು ಜಾಸ್ತಿ ತಟ್ಟೆ ತುಂಬ ಇಟ್ಕೊಂಡು ತಿಂತೀನಿ ಲಿಟ್ರಲ್ಲಿ. ಬಟ್ ಏನಕ್ಕೆ ತಟ್ಟೆ ತುಂಬ ಇಟ್ಕೊತೀನಿ, ಅದರಲ್ಲಿ ಏನೇನು ಇಟ್ಕೊಂಡಿರ್ತೀನಿ, ಯಾವ್ಯಾವ ಥರ ನೀವು ಮೀಲ್ನ ಅರೇಂಜ್ ಮಾಡ್ಕೋಬೇಕು, ಏನು ಕತೆ ಅಂತ ಒಂದಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ನನಗೆ ಗೊತ್ತಿರೋದನ್ನ ನಾನು ಶೇರ್ ಮಾಡ್ತೀನಿ. ಅದೆಲ್ಲ ಇನ್ಫಾರ್ಮೇಟಿವ್. ಅಂಥದ್ದೆಲ್ಲ ಶೇರ್ ಮಾಡಿದಾಗ ವೀಡಿಯೋಸ್ ಮೂನೇ ಆಗಲ್ಲ, ಆ್ಯಕ್ಚುಲಿ ವ್ಯೂಸೇ ಬಂದಿರಲ್ಲ. ಎಷ್ಟೊಂದು ಜನ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ರೆಸಿಪೀಸ್ ಎಲ್ಲ ಕೇಳಿರ್ತಾರೆ. ನಾನು ಡೆಡಿಕೇಟೆಡ್ ಆಗಿ ರೆಸಿಪಿ ವೀಡಿಯೋನ ಅಂತಲೇ ಮಾಡಿರ್ತೀನಿ. ಎಷ್ಟೊಂದು ಸಲ ನೋಡಿದ್ರೆ ವ್ಯೂಸೇ ಬರಲ್ಲ. ಬಟ್ ಬೇರೆ ನನ್ನ ಕಂಟೆಂಟ್ ಏನಾದರೂ ಮಾಡಿದಾಗ
ಆವಾಗ ನನಗೆ ಹೆಂಗಾಗುತ್ತೆ ವ್ಯೂಸ್ ಎಲ್ಲ ಚೆನ್ನಾಗಿ ಬರುತ್ತೆ. ನಾನು ನಂದು ಅಲ್ಗಾರಿದಮ್ ಯಾವ ಥರ ಸೆಟ್ ಆಗಿದೆ ಅದನ್ನು ಕೂಡ ನೋಡ್ಕೋಬೇಕು. ಬಟ್ ನಾನೇನು ಮಾಡ್ತೀನಿ ಗೊತ್ತಾ, ಇಲ್ಲ ನನ್ನ ಫಾಲೋವರ್ಸ್ ಬೇಜಾರಾಗುತ್ತೆ, ಇಲ್ಲ ನಂಗೆ DM ಮಾಡಿದ್ದಾರೆ, ಎಲ್ಲದನ್ನು ನಾನು ಮೆಸೇಜಲ್ಲಿ ಇಷ್ಟುದ್ದ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ವಿಡಿಯೋ ಮಾಡಿ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ, ಮತ್ತು ಇನ್ನೊಂದಷ್ಟು ಜನ ಅದೇ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅವ್ರಿಗೂ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡಿ ಹೇಳೋದು. ವ್ಯೂಸ್ ಡ್ರಾಪ್ ಆದಂಗೆ ನನ್ನ ಪೇಜಿಗೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ನಾನು ಆದರೂ ಕೂಡ ಓಕೆ ಡಿಸಪಾಯಿಂಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಧ್ಯೆ ರೆಸಿಪೀಸ್ ಕೂಡ ಶೇರ್ ಮಾಡ್ತೀನಿ. ಕೆಲವರು ಎಷ್ಟೊಂದು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಅವರು ಕೂಡ ಇಲ್ಲಿ ಯೂಟ್ಯೂಬಲ್ಲಿ ಬಂದು ನೋಡ್ತಿದ್ದಾರೆ. ಇವಾಗ ಬ್ರೆಸ್ಟ್ ಫೀಡ್ ಹೆಂಗೆ ಸ್ಟಾಪ್ ಮಾಡಿದೆ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ 60 ಸೆಕೆಂಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಆಗಲ್ಲ. ಯೂಟ್ಯೂಬಲ್ಲಿ ಅಂದರೆ ಕ್ಲೀನಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಹಂಗಾಗಿ ನಾನು ಯೂಟ್ಯೂಬಲ್ಲಿ ಡೀಟೇಲ್ ವೀಡಿಯೋ ಮಾಡಿದ್ದೀನಿ. ಎಷ್ಟೊಂದು ಜನ ಕೇಳಿದವ್ರು ಕೂಡ ಇಲ್ಲಿ ಬಂದು ನೋಡಿದ್ದಾರೆ. ಒಳ್ಳೆ ಕಂಟೆಂಟ್ ಮಾಡಿದಾಗ ಲೈಕ್ಸು ಕಮೆಂಟ್ ಬರದೇ ಇರೋರು ಏನಾದರೂ ಈ ಥರ ಕಂಟೆಂಟ್ ಮಾಡಿದ್ರೆ ಓಡ್ ಬಂದುಬಿಡ್ತಾರೆ, ಎಲ್ಲಿರ್ತಾರೋ ಗೊತ್ತಿಲ್ಲ, ಓ ಅಂತ ಹೇಳಿ ಓಡ್ ಬಂದುಬಿಡ್ತಾರೆ. ಸೊ 143 ಏನೋ ಕಮೆಂಟ್ಸ್ ಬಂದಿದೆ, ಅದರಲ್ಲಿ 142 ಕಮೆಂಟ್ ಕೂಡ ಪಾಸಿಟಿವ್ ಆಗಿ ಮಾಡಿದ್ದಾರೆ. ಒಂದೇ ಒಂದು ಕಮೆಂಟು ಈ ಥರ ನೆಗೆಟಿವ್ ಕಮೆಂಟ್ ಬಂದಿರೋದು. ಇದನ್ನು ಯಾಕೆ ಮಾಡಿದೆ ಅಂತ ನಾನು ಹೇಳ್ತೀನಿ. ನಾನು ಸ್ಟೋರಿ ಶೇರ್ ಮಾಡಿದ್ದೆ, ಆವಾಗ ನಂಗೆ ಎಷ್ಟೊಂದು ಜನ ಕೇಳಿದರು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ, ಬಟ್ ಕಾಫಿ ಕುಡಿಬೋದಾ, ಟೀ ಕುಡಿಬೋದಾ ಅಂತ ಹೇಳ್ಬಿಟ್ಟು ನನಗೆ ನಾನು ಈ ವಿಡಿಯೋನ ಮಾಡಿದ್ದು. ಸೊ ನಾನೇನು ಸುಮ್ಮನೆ ಮಾಡಿಲ್ಲ. ಎಷ್ಟೊಂದು ಜನ ನನಗೆ ಕೇಳ್ತಾನೆ ಇದ್ರು, ಆಮೇಲೆ ಕಾಫಿಗೆ ನೀವು ಸಕ್ಕರೆ ಯೂಸ್ ಮಾಡ್ತೀರಾ, ಬೆಲ್ಲ ಯೂಸ್ ಮಾಡ್ತೀರಾ, ಮತ್ತು ಎಷ್ಟು ಸಲ ಕುಡಿತೀರಾ ಏನು ಕತೆ ಅಂತ ಏನೋ ಕೇಳ್ತಾಯಿದ್ರು. ಸೊ ಹಂಗಾಗಿ ನಾನು ಇದನ್ನು ಶೇರ್ ಮಾಡಿದೆ. ನಾನು ವೆಯ್ಟ್ ಲಾಸ್ ಮಾಡ್ತಾಯಿದ್ರು ಕೂಡ ನಾನು ಕಾಫಿ ಅಂತೂ ಬಿಡಲ್ಲ, ಸ್ವಲ್ಪ ಬೆಲ್ಲ ಯೂಸ್ ಮಾಡಿ ಕಾಫಿ ಮಾಡ್ಕೊಂಡು ಕುಡಿತೀನಿ ಅಂತ. ಅದಕ್ಕೂ ಬಂದು ಈ ಥರ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಏನು ಮಾಡಲಿ ನಾನು, ಅಯ್ಯೋ ದೇವ್ರೆ ಅಂತ ಅನ್ನಿಸ್ತು. ಕೆಲವ್ರು ಏನು ಹೇಳ್ತಾರೆ ಗೊತ್ತಾ, ನೀವು ನೆಗೆಟಿವ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಕಂಟೆಂಟ್ ಚೆನ್ನಾಗಿದೆ, ನಮ್ಗೆ ಇಷ್ಟ ಆಗುತ್ತೆ, ಇದೇ ಥರ ವೀಡಿಯೋಸ್ ಮಾಡಿ ಅಂತ. ಇದಕ್ಕೆ ಏನು ಹೇಳಿದ್ರು ಸಾಲಲ್ಲ ನಿಮ್ಮ ಈ ಥರ ಸಪೋರ್ಟ್ಗೆ. ಬಟ್ ಏನು ಅನ್ಸುತ್ತೆ ಗೊತ್ತಾ, ಒಂದೊಂದ್ಸಲ ನನಗೂ ಕೂಡ ಕಷ್ಟಪಟ್ಟು ಏನಾದರೂ ಇನ್ಫಾರ್ಮೇಟಿವ್ ಇರೋ ವೀಡಿಯೋಸ್ನ ಮಾಡಿರ್ತೀವಿ, ಅವಾಗ ವ್ಯೂಸೇ ಬರಲ್ಲ. ನಾನು ಎಷ್ಟೊಂದು ಸಲ ನಿಮ್ಗೆ ಹೇಳಿದ್ದೀನಿ ಇದನ್ನು ಕೂಡ. ಸೊ ಈ ಥರ ಮಾಡಿದಾಗ ಈ ಥರ ನೆಗೆಟಿವ್ ಮಾಡ್ತಾರೆ. ಇನ್ಫಾರ್ಮೇಟಿವ್ ಕಂಟೆಂಟ್ ಮಾಡಿದಾಗ ಜನಗಳು ಬಂದೇ ನೋಡಲ್ಲ. ಸೊ ಏನು ಮಾಡಬೇಕು, ಅವಾಗ ಒಂಥರ ನಮಗೂ ಕೂಡ ಒಂಥರ ಬೇಜಾರು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಹೇಳ್ತಾ ಇರೋದು. ನನ್ನ ಮಗುಗೆ ಯಾವ ಥರ ಊಟ ಮಾಡ್ಸೋದು ಕಲಿಸಿದ್ದೀನಿ ಏನು ಕತೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ನಲ್ಲ, ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದರು, ತಾಯಿ ಆದಮೇಲೆ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ, ನೀವೇನು ಅದನ್ನ ಹೇಳೋದು, ನಿಮ್ಮ ಮಗು ಥರನೇ ಇದ್ಬಿಡ್ತಾ ಹಂಗೆ ಏನೋ ಒಂದಷ್ಟು ಕಮೆಂಟ್ ಮಾಡಿದರು. ಎಷ್ಟು DMs ಬರುತ್ತೆ ಗೊತ್ತಾ ಇನ್ಸ್ಟಾಗ್ರಾಮಲ್ಲಿ. ಬಟ್ ನಾನು ಯಾರು ಕಮೆಂಟ್ಸು ಯಾರು DMನು ಮಿಸ್ ಮಾಡಬಾರ್ದು ಅಂತ ದಿನಕ್ಕೆ 2-3 ಸಲ ನಾನು ಫ್ರೀಯಾಗಿ ಕೂತ್ಕೊಂಡಿದ್ದಾಗ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ. ಸೊ ಈಗ ನಮ್ಮಿಂದ ಯಾರಿಗೋ ಏನೋ ಹೆಲ್ಪ್ ಆಗುತ್ತೆ, ಏನಾದರೂ ಒಂದು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಮಾಡೋಣ ಬಿಡು, ಅದರಲ್ಲಿ ಕಳ್ಕೊಳ್ಳೋದೇನಿದೆ, ಒಂದು 10 ನಿಮಿಷ ಟೈಮ್ ಕೂತ್ಕೊಂಡು ಚಾಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ನನ್ನ ತಲೆನಲ್ಲಿದೆ. ಹಂಗಾಗಿ ನಾನು ಆಲ್ಮೋಸ್ಟ್ 98% ಎಲ್ಲ DMಸ್ಗೂ ರಿಪ್ಲೈ ಮಾಡ್ತೀನಿ. ಎಲ್ಲೋ ಬೈ ಚಾನ್ಸ್ ಜಾಸ್ತಿ DMs ಆಗಿ ನಾನು ಜಸ್ಟ್ ನೋಡ್ಕೊಂಡು ಹಂಗೆ ಹೋಗಿರ್ತೀನಲ್ಲ, ಆವಾಗ ಮಿಸ್ ಆಗಿದ್ರೆ ಒಂದೋ ಎರಡೋ ಮಿಸ್ ಆಗಿರುತ್ತೆ. ಈಗ ಎಲ್ಲರಿಗೂ ನಾಳೆನೇ ಸೂಪರ್ ಪವರ್ ಬಂದ್ಬಿಡುತ್ತಾ ಮದರ್ ಆದ ತಕ್ಷಣ. ನಾನು ಯಾವ ಬೇಸ್ ಮೇಲೆ ಶೇರ್ ಮಾಡ್ತಿದ್ದೀನಿ, ಇವಾಗ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಸೊ ಮಗುನ ಯಾವ ಥರ ನೋಡ್ಕೋಬೇಕು, ಏನು ಮಾಡಬೇಕು ಅಂತ ನನ್ನ ಎಕ್ಸ್ಪೀರಿಯನ್ಸಿಂದ ನಾನೊಂದಷ್ಟು ಕಲ್ತಿದ್ದೀನಿ. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವ್ರಿಗೆ ಯಾರಿಗೆಲ್ಲ ಮಗು ಇದೆ, ಅವ್ರು ಏನೇನು ಮಿಸ್ಟೇಕ್ ಮಾಡಿರ್ತಾರೋ ಅದನ್ನು ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಈ ಥರ ಮಾಡಿದ್ವಿ, ನೀನು ಹಿಂಗೆ ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ನಾನೊಂದಷ್ಟು ಕಲ್ತ್ಕೊಂಡಿದ್ದೀನಿ. ಮತ್ತು ಅಲ್ಲಿ ಇಲ್ಲಿ ಒಂದಷ್ಟು ವೀಡಿಯೋಸು ಅದು ಇದು ಎಲ್ಲ ನೋಡಿ ಅದರಿಂದ ಕೂಡ ನಾನು ಕಲ್ತ್ಕೊಂಡಿದ್ದೀನಿ. ಸೊ ಈ ಥರ ನಾವು ಎಲ್ಲ ಕಡೆಯಿಂದ ಒಂದಷ್ಟು ಕಲ್ತ್ಕೊಂಡು ನಮಗೊಂದು ನಾಲೆಡ್ಜ್ ಇರುತ್ತೆ. ಎಲ್ಲ ವಿಷಯಗಳು ನಾವು 100% ಎಲ್ಲ ನಮ್ಮ ತಲೆನಲ್ಲೇ ಬಂದ್ಬಿಡುತ್ತೆ ಯೂನಿಕಾಗೆ. ಈಗ ನಾವು ಅಲ್ಲಿ ಇಲ್ಲಿ ನೋಡಿ ಕಲ್ತಿರ್ತೀವಿ. ಸೊ ನಮ್ಮ ಎಕ್ಸ್ಪೀರಿಯನ್ಸು ಆಗಿರುತ್ತೆ, ಅದನ್ನು ಶೇರ್ ಮಾಡ್ತೀವಿ. ಅದು ಮತ್ತು ನಾನು ಮಾಡಿದ್ದೇ ಫಾಲೋ ಮಾಡಬೇಕು, ನೀವು ಅದನ್ನೇ ಫಾಲೋ ಮಾಡಬೇಕು, ನಿಮ್ಮ ಮಗುನೂ ಹಂಗೆ ತಿನ್ನುತ್ತೆ ಅಂತ ಹೇಳಲ್ಲ. ಎಲ್ಲ ಮಕ್ಕಳು ಬೇರೆ ಬೇರೆ ಥರ ಇರ್ತಾರೆ. ಈಗ ನಮ್ಮ ಮಗು ಚೆನ್ನಾಗಿ ಊಟ ಮಾಡ್ಬೋದು, ನಿಮ್ಮ ಮಗು ಚೆನ್ನಾಗಿ ನಿದ್ದೆ ಮಾಡ್ಬೋದು, ಆ ಥರ ಡಿಫ್ರೆಂಟ್ ಇರುತ್ತೆ. ಈ ಥರ ಮಾಡಿದ್ರೆ ನನಗೆ ವರ್ಕ್ ಆಗಿದೆ, ಮೇ ಬಿ ನೀವು ಟ್ರೈ ಮಾಡಿ ನೋಡಿ, ನಿಮಗೂ ವರ್ಕ್ ಆಗ್ಬೋದು. ಸೊ ಈ ಥರ ನಾನು ಕನ್ವೆ ಮಾಡ್ತೀನಿ ಅಷ್ಟೇ. ನಾನು ಮಾಡಿದ್ದು ನೀವು ಮಾಡಬೇಕು, ನಿಮ್ಮ ಮಗು ಹಿಂಗೆ ಕಲಿಬೇಕು ಅಂತ ನಾನು ಯಾವತ್ತೂ ಯಾರಿಗೂ ಹೇಳಿಲ್ಲ, ಆ ಥರ ಹೇಳೋದು ಇಲ್ಲ. ಕೆಲವು ಮಕ್ಕಳು 1 ವರ್ಷ 2 ತಿಂಗಳಿಗೆ, 1 ವರ್ಷ 3 ತಿಂಗಳಿಗೆ ಮಾತು ಕಲಿತಾರೆ. ಕೆಲವು ಮಕ್ಕಳು ಬೇಗ ನಡೀತಾರೆ. ಆ ಥರ ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ಇವಾಗ ನಮ್ಮ ಪಾಪು ಇನ್ನೂ ಮಾತೇ ಆಡಲ್ಲ, ಅವ್ನು ಹೇಳ್ಕೊಟ್ರು ಏನೋ ಒಂಥರ ಇಗ್ನೋರ್ ಮಾಡ್ತಾನೆ. ಅವ್ನಿಗೆ ಇಷ್ಟ ಆಗಿದ್ದು ಸ್ಪೆಸಿಫಿಕ್ ವರ್ಡ್ ಮಾತ್ರ ಅವ್ನು ಕರೆಯೋದು. ನಾವು ಸ್ಕೈನ ಹೇಳೇ ಕೊಟ್ಟಿಲ್ಲ, ಅವನೇನೆ ಕೈ 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 ಅಂತ ಕರೆಯೋದು ಕಲ್ತ್ಕೊಂಡವನೇ. ಅಪ್ಪ ಅಮ್ಮ ಅಂತ ಹೇಳೋಂದ್ರೆ ಅಪ್ಪ ಅಪ್ಪ ಅನ್ನೋನು ಮೊದಲು, ಅಕ್ಕ ಅಂತ ಒಂದು ವರ್ಡ್ ಹೇಳ್ತಾನೆ. ಸೊ ಅದನ್ನೆಲ್ಲ ಅವನೇ ಕಲ್ತ್ಕೊಂಡವನೇ. ಅಮ್ಮ ಅಂತ ಹೇಳು ಅಂದರೆ ಅವ್ನು ಇದುವರೆಗೂ ಅಮ್ಮ ಅಂತ ಹೇಳಿಲ್ಲ. ಯಾವಾಗಲೂ 1-2 ಸಲ ಅಳಬೇಕಾದ್ರೆ ಅಮ್ಮ ಅಂತಾನಷ್ಟೇ, ಬಟ್ ಅಮ್ಮ ಅಂತ ಅವ್ನು ಹೇಳೇ ಇಲ್ಲ. ಸೊ ಹಂಗೆ ಒಂದೊಂದು ಮಕ್ಕಳು 1.5 ವರ್ಷಕ್ಕೆ ಫುಲ್ ಮಾತಾಡ್ತಾರೆ, ಬಟ್ ಇವನು ಇನ್ನೂ ಮಾತಾಡ್ತಿಲ್ಲ. ಸೊ ಏನಕ್ಕೆ ಈ ಥರ ಏಟೆಡ್ ಕ್ರಿಯೇಟ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಎಸ್ಪೆಷಲಿ ಹುಡುಗಿರೇನೆ ಈ ಥರ ಕಮೆಂಟ್ ಮಾಡೋದು. ಆ್ಯಸ್ ಎ ಮದರ್ ಆಗಿ ಅವ್ರಿಗೆ ಅರ್ಥ ಆಗಬೇಕು ಆ್ಯಕ್ಚುಲಿ. ಇವಾಗ ನಾನು ಏನು ಕಂಟೆಂಟ್ ಮಾಡ್ತಿದ್ದೀನಿ, ಓಕೆ ಏನು ಶೇರ್ ಮಾಡ್ತಾಯಿದ್ದಾಳೆ, ಯಾವ ಥರ ಮಾಡ್ತಾಯಿದ್ದಾಳೆ, ಈ ಜನಕ್ಕೆ ಯೂಸ್ ಆಗುತ್ತಾ, ಏನು ಮಾಡ್ತಿದ್ದಾಳೆ ಅದು ಅರ್ಥ ಆಗಬೇಕು. ಅವರು ಕೂಡ ಮಕ್ಕಳಿರ್ತಾರೆ, ಅವರು ಏನೇನೆಲ್ಲ ಫೇಸ್ ಮಾಡಿರ್ತಾರೆ. ಸೊ ಅವ್ರಿಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತೀನಿ ಅಂತ. ಬಟ್ ಸುಮ್ಮನೆ ಏಟೆಡ್ ಕ್ರಿಯೇಟ್ ಮಾಡ್ತಾರೆ ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ. ಮೊನ್ನೆ ಕೂಡ ನನಗೆ ಒಬ್ಬರು ಕಮೆಂಟ್ ಮಾಡಿದ್ದ,
ಏನೋ ನೀನು ಬಿಲ್ಡಪ್ ಕೊಡ್ತಾ ಇದೆಯಾ, ನಿನ್ನ ಮಗು ತಿಂದ್ಬಿಟ್ರೆ ಎಲ್ಲ ಮಗು ಹಿಂಗೆ ಇರುತ್ತಾ, ನಮ್ಮ ಮಗು ತಿನ್ನೋದೇ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಿಮ್ಮ ಮಗು ತಿಂದಿಲ್ಲ ಅಂದರೆ ಈ ಥರ ಫಾಲೋ ಮಾಡಿ ಅಂತ ನಾನು ಹೇಳ್ತಿದ್ದೀನಿ. ಅದನ್ನು ಟ್ರೈ ಮಾಡಿ ನೋಡಿ. ನಾನೇನು ಬಿಲ್ಡಪ್ ಕೊಡ್ತಿದ್ದೀನಿ, ನನ್ನ ಮಗು ಚೆನ್ನಾಗಿ ಊಟ ಮಾಡುತ್ತೆ, ನಾನು ಆ ಥರ ಫಾಲೋ ಮಾಡಿದ್ದೀನಿ, ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅದ್ರಲ್ಲಿ ಬಿಲ್ಡಪ್ ಏನು ಬಂತು? ನನ್ನ ಮಗು ಕರೆಕ್ಟಾಗಿ ಊಟ ಮಾಡುತ್ತೆ ಅಂತ ಹೇಳೋದ್ರಲ್ಲಿ ಬಿಲ್ಡಪ್ ಏನಿದೆ? ಅವ್ರು ಹೆಂಗೆ ಬೇಕಾದರೂ ನೆಗೆಟಿವಾಗಿ ಕಮೆಂಟ್ ಮಾಡ್ತಾರೆ. ಅದೇ ನಾನೇನಾದರೂ ಅದೇ ಥರ ಅದೇ ಸ್ಟೈಲ್ನ ನಾನೇನಾದರೂ ಕಮೆಂಟ್ ಮಾಡಿದ್ರೆ ಅವಾಗ ಅವ್ರಿಗೆ ಏನು ಅನ್ಸುತ್ತೆ ಗೊತ್ತಾ, ಇವಳಿಗೆ ಆ್ಯಟಿಟ್ಯೂಡು ಅಂತ ಅನಿಸುತ್ತೆ. ಆ್ಯಟಿಟ್ಯೂಡ್ ಅಲ್ಲ, ಐ ಕಾಲ್ ಇಟ್ ಆಸ್ ಸೆಲ್ಫ್ ರೆಸ್ಪೆಕ್ಟ್. ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಇರಲ್ವಾ? ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀವಿ ಅಂದ ತಕ್ಷಣ ಏನು ಬೇಕಾದರೂ ಹೇಳಿ, ಏನು ಬೇಕಾದರೂ ಕಮೆಂಟ್ ಮಾಡಿ, ನೆಗೆಟಿವ್ ಆಗಿ ಮಾಡಿ, ನಾವು ಓಕೆ ಆಯಿತು ಅಂತ ಅನ್ಸ್ಕೊಂಡು ಸುಮ್ಮನೆ ಇರಬೇಕಾ? ಏನಾದರೂ ತಪ್ಪಿದ್ರೆ ನಮ್ದು ಕರೆಕ್ಟ್ ಇಲ್ಲ ಅಂದರೆ ಓಕೆ, ನೀವು ಏನಾದರೂ ಬೈಯೋದ್ರಲ್ಲಿ ಏನಾದರೂ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ಏನೂ ಇಲ್ದಲೆ ಸುಮ್ಮನೆ ಯಾಕೆ ನಮ್ಮನ್ನ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತೀರಾ? ಅದು ನಾನು ಕೇಳೋದು. ಮೋರ್ ಓವರ್ ನಾನು ಎಲ್ಲ ಕಮೆಂಟ್ಸ್ಗೂ ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ ಕೆಲವು ವಿಷಯದಲ್ಲಿ ತುಂಬ ಒಂಥರ ಮನ್ಸಿಗೆ ನಾಟುತ್ತೆ. ಏನಪ್ಪ, ಏನೋ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ, ಅದರಲ್ಲೂ ಏನೋ ಒಂದು ಲೂಪ್ ಹೋಲ್ ಹುಡುಕ್ತಾರಲ್ಲ ಅಂತ ಅನಿಸ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಇನ್ನೊಂದು ಸತ್ಯ ಹೇಳ್ಬೇಕಂದ್ರೆ, ನೀವು ಕೆಲವು ಪೇಜಲ್ಲಿ ನೋಡಿದ್ರೆ ಒಂದು ನೆಗೆಟಿವ್ ಕಮೆಂಟ್ ಇರೋಲ್ಲ. ಯಾಕೆ ಅಂತ ಹೇಳಿದ್ರೆ ಡಿಲೀಟ್ ಮಾಡಾಕ್ತಾರೆ. ಮೋಸ್ಟ್ ಆಫ್ ದ ಕ್ರಿಯೇಟರ್ಸು ಯಾರೂ ಕೂಡ ನೆಗೆಟಿವ್ ಕಮೆಂಟ್ಸ್ನ ಇಟ್ಕೊಳ್ಳಲ್ಲ. ಏನಾದರೂ ಅವ್ರು ಹಂಗೆ ಕೀಪ್ ಆನ್ ಏನಾದರೂ ನೆಗೆಟಿವ್ ಕಮೆಂಟ್ ಮಾಡ್ತಿದ್ರೆ ಬ್ಲಾಕ್ ಮಾಡಾಕ್ತಾರೆ. ಇವಾಗ ನಾವು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿ ಅದಕ್ಕೆ ವೀಡಿಯೋ ಮಾಡಿ ಎಡಿಟ್ ಮಾಡಿ ಎಲ್ಲ ಹಾಕೋದು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಎನ್ ಈಸಿ ಜಾಬ್. ಫಸ್ಟು ನಮ್ಮ ಮೈಂಡ್ ಕರೆಕ್ಟಾಗಿರಬೇಕು, ಮತ್ತು ನಮ್ಮ ಎಲ್ಲದೂ ಕರೆಕ್ಟಾಗಿರಬೇಕು. ಸುಮ್ಮನೆ ಹಂಗೆ ವೀಡಿಯೋ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಈ ಥರ ನೆಗೆಟಿವ್ ಕ್ರಿಯೇಟ್ ಮಾಡಿದ್ರೆ ಇನ್ನೂ ಒಂಥರ ಮೈಂಡ್ ಒಂಥರ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಕೆಲವ್ರು ಏನು ಮಾಡ್ತಾರೆ, ಆ ಥರ ನೆಗೆಟಿವ್ ಕಮೆಂಟ್ ಬಂದ ತಕ್ಷಣ ಡಿಲೀಟ್ ಮಾಡ್ತಾರೆ, ಇಲ್ಲಾಂದರೆ ಅಂಥವ್ರನ್ನ ಬ್ಲಾಕೇ ಮಾಡಾಕ್ತಾರೆ. ನನ್ನ ರೂಲ್ಸ್ ಹೆಂಗಂದರೆ, ಇಫ್ ಯು ಟ್ರೀಟ್ ಮಿ ಗುಡ್ ಐ ಟ್ರೀಟ್ ಯು ಬೆಟರ್. ಅದು ನಾನು ಹೆಂಗೆ ಗೊತ್ತಾ, ಒಂದು ಸ್ವಲ್ಪ ಪರಿಚಯ ಆಗಿಬಿಟ್ರೆ ತುಂಬ ಚೆನ್ನಾಗಿ ಮಾತಾಡ್ತೀನಿ, ತುಂಬ ಕ್ಲೋಸ್ ಆಗಿಬಿಡ್ತೀನಿ. ಸೊ ನೀವು ಯಾರಾದರೂ ನಾನು ಡೈರೆಕ್ಟಾಗಿ ಸಿಕ್ಕಿದ್ರೆ ಒಂದು ಸಲ ಮಾತಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಥರ ಅಂತ ಹೇಳ್ಬಿಟ್ಟು, ನನ್ನ ಪರ್ಸ್ನಾಲಿಟಿ ಯಾವ ಥರ ಅಂತ ಹೇಳ್ಬಿಟ್ಟು. ನಾನು ಹಿಂಗಂದರೆ ನಾನು ಯಾರ ಸುದ್ದಿಗೂ ಹೋಗಲ್ಲ. ನಾನು ಸಂಜಯ್ ಇಬ್ಬರು ಅಷ್ಟೇ, ನಾವು ಯಾರ ಸುದ್ದಿಗೂ ಹೋಗಲ್ಲ. ನಾವಾಯಿತು ನಮ್ಮ ಕತೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಇರ್ತೀವಿ. ಸುಮ್ಮನೆ ನಮ್ಮ ಸುದ್ದಿಗೆ ಬಂದರೆ ಈ ಥರ ನೆಗೆಟಿವ್ ಆಗಿ ಅದು ನಮ್ಗೆ ಇಷ್ಟ ಆಗಲ್ಲ. ನಮ್ಮ ಪಾಡಿಗೆ ನಾವು ಇರ್ತೀವಿ, ಯಾಕೆ ಈ ಥರ ನೆಗೆಟಿವ್ ಆಗಿ ಇದು ಮಾಡ್ತೀರಾ ಅಂತ. ನಮಗೆ 1000 ಪ್ರಾಬ್ಲಮ್ಸ್ ಇದೆ. ಇವಾಗ ನಾನು ಓಕೆ ನಮ್ಮ ಫ್ಯಾಮಿಲಿದು ಅದಾಯಿತು ಇದಾಯಿತು ಹಂಗಾಯ್ತು ಹಿಂಗಾಯಿತು ಅಂತ ಅವ್ರನ್ನ ಪಾಯಿಂಟ್ ಔಟ್ ಮಾಡಿ ನಾನು ವೀಡಿಯೋ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ಅದು ಅವ್ರಿಗೂ ಒಂಥರ ನಮ್ಮ ಮೇಲೆ ಒಂಥರ ಅಸಹ್ಯ ಫೀಲ್ ಆಗುತ್ತೆ. ಏನು ಇದನ್ನೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಇಟ್ಕೊಂಡು ಕೂತಿದ್ದಾಳೆ ಹಂಗೆ ಹಿಂಗೆ ಅಂತ, ಅದು ಇನ್ನೂ ಜಾಸ್ತಿ ಏಟ್ರೇಟ್ ಕ್ರಿಯೇಟ್ ಆಗುತ್ತೆ. ಅದೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ. ನಮ್ಮನೇಲಿ ಪ್ರಾಬ್ಲಮ್ ಇಲ್ಲ ಅಂತಲ್ಲ, 1000 ಲಕ್ಷಗಟ್ಟಲೆ ಪ್ರಾಬ್ಲಮ್ ಇದೆ. ನಿಮಗೆ ಗೊತ್ತು, ನಾನು ಸಂಜಯ್ ಇಬ್ಬರು ಎಷ್ಟು ಕಷ್ಟಪಟ್ಟು ಮಗು ನೋಡ್ಕೊಂಡಿದ್ದೀವಿ ಅಂತ. ಸೊ ಹಂಗಿದ್ದಾಗ ನಮ್ಮ ಸಿಚುಯೇಷನ್ ಯಾವ ಥರ ಇರುತ್ತೆ, ನಮ್ಮ ಪ್ರಾಬ್ಲಮ್ಸ್ ಯಾವ ಥರ ಇರುತ್ತೆ, ಫ್ಯಾಮಿಲಿ ಪ್ರಾಬ್ಲಮ್ ಎಷ್ಟಿದೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ. ಅದನ್ನೆಲ್ಲ ಬಂದು ಇಲ್ಲಿ ಎಳೆಯಾಗಿ ಬಿಚ್ಚಿಡೋಕೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಸೊ ಆ ಥರ ವ್ಯೂಸ್ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಸುಮ್ಮನೆ ಅದೆಲ್ಲ ಸುದ್ದಿ ಬಂದು ಹೇಳ್ಬಿಟ್ಟು ಏನು ಸಿಗುತ್ತೆ ನಿಮ್ಗೇನಾದರೂ ಲಾಭ ಇದೆಯಾ ಅದರಲ್ಲಿ? ಡೆಫಿನೆಟ್ಲಿ ಏನೂ ಲಾಭ ಇಲ್ಲ. ನಾನು ಏನು ಹೇಳ್ತೀನಿ ಅಂದರೆ, ಈ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ನಂದೊಂದು ಒಪಿನಿಯನ್ ಏನಂತ ಹೇಳಿದ್ರೆ, ಈ ನೆಗೆಟಿವ್ ಕಮೆಂಟ್ ಮಾಡ್ತಿರಲ್ಲ, ಏನಾದರೂ ವೀಡಿಯೋ ಚೆನ್ನಾಗಿದ್ದರೆ ಇಲ್ಲಾಂದರೆ ಏನೋ ಒಂದು ಚೆನ್ನಾಗಿ ಅನಿಸಿದ್ರೆ ಬಂದ್ಬಿಟ್ಟು ಅಲ್ಲಿ ಸ್ವಲ್ಪ ಪಾಸಿಟಿವ್ ಮಾಡಿ ಇನ್ಫಾರ್ಮೇಟಿವ್ ಕೊಟ್ಟಿರ್ತೀವಲ್ಲ, ಅಲ್ಲಿ ಬಂದು ಪಾಸಿಟಿವ್ ಆಗು ಸ್ವಲ್ಪ ಅವಾಗ ಬಂದ್ಬಿಟ್ಟು ಹೋಗ್ತಾ ಇರಿ, ಬರೀ ನೆಗೆಟಿವ್ ಆಗೇ ಬರೋದಲ್ಲ. ಇನ್ನು ನೀವು ಯಾವುದೋ ವೀಡಿಯೋದಲ್ಲಿ ಶಾರ್ಟ್ಸ್ ಹಾಕೊಂಡಿದ್ದೆ, ಅಯ್ಯೋ ಈ ಥರ ಡ್ರೆಸ್ ಹಾಕೊಂಡಿದ್ಯಾ, ಈ ಥರ ಶಾರ್ಟ್ಸ್ ಹಾಕೊಂಡಿದ್ಯಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರು. ನಮ್ಮ ಕಂಫರ್ಟಬಲ್ ಇರೋ ಡ್ರೆಸ್ನ ನಾವು ಹಾಕೊತೀವಿ ಮನೇಲಿ, ಅದು ನೀವು ಯಾಕೆ ತಲೆ ಕೆಡಿಸ್ಕೊತೀರಾ? ನೀವೇನಾದರೂ ನಾನು ಬಿಲ್ ಪೇ ಮಾಡ್ತೀರಾ? ನಾನು ಬಿಲ್ ಪೇ ಮಾಡೋ ನನ್ನ ಗಂಡಿಗೆ ಪ್ರಾಬ್ಲಮ್ ಇಲ್ಲ, ನೀವು ಯಾಕೆ ಅಷ್ಟು ತಲೆ ಕೆಡಿಸ್ಕೊತೀರಾ? ನನಗಂತೂ ಅರ್ಥ ಆಗಲ್ಲ. ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕೋ, ಏನು ಕಂಟೆಂಟ್ ಬೇಕೋ ಅದು ಸಿಗ್ತಾ ಇದೆಯಾ, ಅದು ಇಷ್ಟ ಆಗ್ತಿದೆ ಏನು ಅಂತ ನೋಡಿ. ಅದು ಬಿಟ್ಬಿಟ್ಟು ಅದಾಕೊಂತೀಯ ಇದಾಕೊಂತೀಯ. ಈಗ ಮೊನ್ನೆ ನಾನು ಸೀರೆ ಉಟ್ಕೊಂಡಿದ್ದೆ, ಯಾರು ಕಮೆಂಟೇ ಮಾಡಿಲ್ಲ, ಯಾರು ಪಾಸಿಟಿವ್ ಆಗಿ ಒಂದು ಕಮೆಂಟೇ ಮಾಡಿಲ್ಲ. ಯಾಕೆ ಎಲ್ಲೋದ್ರಿ ನೀವೆಲ್ಲ? ನಾನು ವೆಸ್ಟರ್ನ್ ವೇರ್ ಹಾಕೊಂಡಾಗ, ಶಾರ್ಟ್ಸ್ ಹಾಕೊಂಡಾಗ, ಸ್ಕರ್ಟ್ ಹಾಕೊಂಡಾಗ ಬಂದು ಕಮೆಂಟ್ ಮಾಡೋರು, ನಾನು ಸ್ಯಾರಿ ಹಾಕೊಂಡಾಗ ಕಮೆಂಟ್ ಮಾಡೋಕ್ಕೆ ಬಂದೇ ಇಲ್ಲ. ನೀವು ಎಲ್ಲೋಗಿದ್ರಿ ಅವಾಗ? ಎಲ್ಲಿ ಬಚ್ಚಿಟ್ಕೊಂಡಿದ್ರಿ? ಆವಾಗಲೂ ಬಂದು ಕಮೆಂಟ್ ಮಾಡ್ಬೇಕು ತಾನೇ? ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರೋ ನಾವು ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇವತ್ತು ನಾನು ನೆಗೆಟಿವ್ ಆಗಿ ಕಮೆಂಟ್ ಮಾಡೋರು ನಾಳೆ ನಮ್ಮ ವೀಡಿಯೋಗೆ ಬಂದು ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ನಮಗೂ ಖುಷಿ ಆಗುತ್ತೆ. ಗಂಡಂಗೆ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ನಾನು ಇದೆಲ್ಲ ಹಾಕೊತಿದ್ದೀನಿ. ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊತಿರೋ ನನಗಂತೂ ಗೊತ್ತಿಲ್ಲ. ನೆಗೆಟಿವ್ ಕಮೆಂಟ್ ಮಾಡೋರು ಕಮ್ಮಿನೇ ಇರೋದು, ಬಟ್ ಫೇಸ್ಬುಕ್ಕಲ್ಲಿ ಇದ್ದಾರೆ ಸ್ವಲ್ಪ. ತುಂಬ ತಲೆ ಕೆಡಿಸ್ಕೊಂಡ್ರು ಅದು ನಮಗೆ ಇಂಪ್ಯಾಕ್ಟ್ ಆಗೋದು. ಗೊತ್ತಾ, ನಮಗೊಂದು ಪಾಸಿಟಿವ್ ಮೈಂಡ್ಸೆಟ್ ಇರುತ್ತೆ, ನಾವು ಅದೇ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇರ್ತೀವಿ. ಈ ಥರ ನೆಗೆಟಿವಿಟಿ ತುಂಬ್ಕೊಂಡಿರೋರೆಲ್ಲ ಅಕ್ಕಪಕ್ಕ ಬಂದುಬಿಟ್ರೆ ನಾವು ಆ ನೆಗೆಟಿವ್ ವೈಬ್ಸ್ ಬಂದುಬಿಡುತ್ತೆ. ಸೊ ಅದು ನನಗೆ ಇಷ್ಟ ಇಲ್ಲ. ಸೊ ನಮ್ಮದೇ 1000 ಪ್ರಾಬ್ಲಮ್ಸ್ ಇರುತ್ತೆ. ಅದ್ರ ಜೊತೆ ಈ ನೆಗೆಟಿವಿಟಿ ಎಲ್ಲ ತೊಗೊಂಡು ಏನು ಮಾಡೋದು?
ಹಾಗಾಗಿ ನಾನು ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ, ಬೇಡ ಅಂತೇಳಿ ಜಸ್ಟ್ ಇಗ್ನೋರ್ ಮಾಡ್ತೀನಿ. ಎಲ್ಲ ಕ್ರಿಯೇಟರ್ಸ್ ಮಾಡೋದು ಇದೇ ಕೆಲಸ, ಇಗ್ನೋರ್ ಮಾಡಿಬಿಟ್ಟು ಅವ್ರಿಗೆ ಏನು ಬೇಕೋ ಅದು ಮಾಡಿಕೊಂಡು ಡಿಲೀಟ್ ಮಾಡಿ ಬಿಸಾಕ್ತಾರೆ. ಸೊ ಅಂದರೆ ಸುಮ್ಮನೆ ಏಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಹೆಣ್ಣಿಗೆ ಎಣ್ಣೆ ಶತ್ರು ಅಂತ ಹೇಳ್ತಾರಲ್ಲ, ಅದೇ ಥರ ಹುಡುಗಿರೇ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ ನನಗೆ. ಅದು ಅವರು ಮದರ್ಸ್ ಆಗಿ, ಬಿಕಾಸ್ ಅವ್ರಿಗೂ ಗೊತ್ತಿರುತ್ತೆ ಎಷ್ಟೆಲ್ಲ ಸ್ಟ್ರಗಲ್ ಏನು ಅಂತ ಹೇಳ್ಬಿಟ್ಟು, ಆದರೂ ಕಮೆಂಟ್ ಮಾಡ್ತಾರೆ ಗೊತ್ತಿಲ್ಲ. ಸೊ ನೀವೇನು ನಮ್ಮನ್ನೇನು ಅಪ್ರಿಷಿಯೇಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಮಾಡಿದ್ರೂ ಏನೂ ಸಿಗೋಲ್ಲ, ಮಾಡಿಲ್ಲ ಅಂದರೂ ಏನೂ ಸಿಗೋಲ್ಲ. ಬಟ್ ಸುಮ್ಮನೆ ಯಾಕೆ ಏಟ್ ಮಾಡ್ತೀರಾ, ಏಟ್ರೇಟ್ ಕ್ರಿಯೇಟ್ ಮಾಡ್ಕೊತೀರಾ, ಅದು ಆ ಮೈಂಡ್ ಸೆಟ್ ಏನಕ್ಕಿದೆ ನಿಮಗೆ ಅಂತ ನನಗಂತೂ ಗೊತ್ತಿಲ್ಲ. ಇಲ್ವಾ ನಿಮ್ಗೆ ಇಷ್ಟ ಆಗ್ತಿಲ್ವಾ, ಇಲ್ಲ ಬ್ಲಾಕೇ ಮಾಡಿಬಿಡಿ ನಮ್ಮ ಚಾನಲ್ನ. ನಿಮ್ಗೆ ಇಷ್ಟ ಆಗಿಲ್ಲ, ನಮ್ಮ ವೀಡಿಯೋಸ್ ರೆಕಮೆಂಡೇಷನ್ ಬರೋದು ಇಷ್ಟ ಆಗಲ್ಲ ಅಂದರೆ ಬ್ಲಾಕ್ ಮಾಡಿ, ಬೇಡ. ನಿಮ್ಗೇನು ಇಷ್ಟ ಆಗುತ್ತೋ, ಯಾರು ಇಷ್ಟ ಆಗ್ತಾರೋ ಅವ್ರನ್ನ ನೋಡಿ, ಅಷ್ಟೇ ನಾನು ಹೇಳೋದು. ಯಾವತ್ತೂ ಅಷ್ಟೇ, ನಮಗೆ ನಮ್ದು ಇಷ್ಟಪಟ್ಟು ಯಾವಾಗ ನಮ್ಮ ಜೊತೆಗೆ ಇರ್ತಾರೋ ಅವರೇ ಕೊನೆ ತನಕ ಉಳ್ಕೊಳ್ಳೋದು. ಸೊ ಈ ಥರ ನೆಗೆಟಿವ್ ಆಗಿರೋರು ಯಾವತ್ತೂ ಕೊನೆ ತನಕ ಉಳ್ಕೊಳ್ಳಲ್ಲ. ಸೊ ಯಾರು ಇಷ್ಟಪಟ್ಟು ನೋಡ್ತಾರೋ, ಯಾರು ಇಷ್ಟಪಟ್ಟಿರ್ತಾರೋ ಅವರಷ್ಟೇ ಇರಲಿ ಅನ್ನೋದು ನನ್ನ ಒಪಿನಿಯನು. ನನ್ನ ಮಾತಿಂದ ಯಾರಿಗಾದ್ರೂ ಹರ್ಟ್ ಆಗಿದ್ದರೆ, ಇಲ್ಲ ಏನು ಇವಳು ಹಿಂಗೆ ಮಾತಾಡ್ತಾಳೆ ಅಂತ ಏನಾದರೂ ಅನಿಸಿದರೆ ಐ ಆಮ್ ಸಾರಿ. ನಾನು ಇರೋದೇ ಹೆಂಗೆ, ಸೊ ನಾನು ಹೆಂಗಿದ್ದೀನೋ ಅದನ್ನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಅಷ್ಟೇ. ಸೊ ನನ್ನ ರೆಗ್ಯುಲರ್ ವ್ಯೂವರ್ಸ್ ಯಾರಿದ್ದಾರೋ ಐ ಹೋಪ್ ಅವ್ರಿಗೆ ಅರ್ಥ ಆಗುತ್ತೆ ನಾನು ಹೇಳ್ತಿರೋದು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೂ ಏನು ನಾನು ಲೈಕ್ ಹೇಟ್ ಮಾಡಬೇಕಂತ ಹೇಳಿಲ್ಲ, ಒಂದು ಸ್ಟ್ರೆಸ್ನ ಈಚೆ ಹಾಕಿದ್ದೀನಿ ಅಷ್ಟೇ. ಸೊ ಯಾರಿಗಾದ್ರೂ ನನ್ನ ಮಾತಿಂದ ಹರ್ಟ್ ಆಗಿದ್ದರೆ ಐ ಆಮ್ ವೆರಿ ಸಾರಿ, ಬಟ್ ನನಗೆ ಹೇಳ್ಬೇಕನ್ನಿಸ್ತು, ಅದನ್ನು ಹೇಳಿದ್ದೀನಿ. ಸೊ ಅಷ್ಟೇ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.